ತಕ್ಕ ಪಾಠ ಕಲಿಸ್ಬೇಕು. ಇದೀಗ ಹಿರಿಯ ನಿರ್ದೇಶಕರಾದಂಥ NM ಸುರೇಶ್ ಅವರು ನಮ್ಮ ಜೊತೆಗೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ತೆ. ಡಾಕ್ಟರ್ ರಾಜ್ಕುಮಾರ್ ಅವರ ಬಗ್ಗೆ ಈ ರೀತಿಯಾದಂತಹ ಒಂದು ಸ್ಟೇಟ್ಮೆಂಟು, ಅವರಿಗೆ ಯಾಕೆ 2.5 ಎಕರೆ ಜಾಗವನ್ನು ಅವರ ಸಮಾಧಿಗೆ ಕೊಡಬೇಕು ಅನ್ನುವಂಥ ಸ್ಟೇಟ್ಮೆಂಟು ಎಷ್ಟು ಮಟ್ಟಿಗೆ ಸರಿ ಸರ್ ಇದು? ಹಿರಿಯ ನಿರ್ದೇಶಕ ಅಲ್ಲ, ನಿರ್ಮಾಪಕ NM ಸುರೇಶ್ ನಾನು. ಆದ್ರೂ ಈ ಸ್ಟೇಟ್ಮೆಂಟ್ ಕೊಟ್ಟಿರೋದು ಐ ಥಿಂಕ್ ಲಾಸ್ಟ್ ದಿ ಬ್ಯಾಲೆನ್ಸ್ ಆಫ್ ಮೈಂಡ್ ಹೋಗ್ಬಿಡಿ. ಚೇತನ್ ಅವರು ಬೀನ್ ಗಿವಿಂಗ್ ಸ್ಟೇಟ್ಮೆಂಟ್ ಲೈಕ್ ದಿಸ್ ರಿಪೀಟೆಡ್ಲಿ. ರಾಜ್ಕುಮಾರ್ ಯೋಗ ಅಂಡ್ ಯೋಗ್ಯತೆ ಬೇಕು, ಅವ್ರಿಗೆ ಮಾತಾಡೋದು ಯೋಗ್ಯತೆ ಬೇಕು. ನಮ್ಗೆ ಇಲ್ಲ ಮಾತಾಡೋದು ಯೋಗ್ಯತೆ. ರಾಜ್ಕುಮಾರ್ ಇಸ್ ಎ ಲೆಜೆಂಡ್, ಇಸ್ ಎ ಲಿವಿಂಗ್ ಗಾಡ್ ಫಾರ್ ದಿ ಎಂಟೈರ್ ಕನ್ನಡ ಅಂಡ್ ನಾಟ್ ಓನ್ಲಿ ಫಾರ್ ಕನ್ನಡ, ಇಡೀ ಸ್ಟೇಟ್ ನ್ಯಾಷನಲ್ ಇಂಟರ್ನ್ಯಾಷನಲ್ ಹೆಸರು ಮಾಡೋದು ವ್ಯಕ್ತಿ ಬಗ್ಗೆ ಅವ್ರ ಕಾಲಿನ ಧೂಳಿನ ಸಮಾನನೂ ಇಲ್ಲ ಅವನು. ಅಂತ ಅವನ ಬಗ್ಗೆ ಅಂತ ದೇವತಾ ಮನುಷ್ಯ ಮಾತಾಡ್ತಾನೆ ಅಂದ್ರೆ ಅವನಿಗೆ ಕನ್ನಡ ಚಿತ್ರಾಂಗ ಅಲ್ಲ, ಕರ್ನಾಟಕ ಉಚ್ಚಾರಣೆ ಮಾಡ್ಬೇಕು ಅವನಿಗೆ, ಇದನ್ನ ಓಡಿಸ್ಬಿಡೋದು ಅವ್ರಿಗೆ. ಯಾಕಂದ್ರೆ ರಾಜ್ಕುಮಾರ್ ಅಂದ್ರೆ ಇಡೀ ಎಲ್ಲರ ಕರ್ನಾಟಕದ ಮನೆಗಳಲ್ಲಿ ಎಲ್ಲರ ಮನೆಗಳಲ್ಲಿ ಭದ್ರವಾಗಿ ನೆಲೆಯವರು ಅಂತ ದೇವರು ಅಂತ ಪೂಜೆ ಮಾಡೋದ್ ವ್ಯಕ್ತಿಗೆ ಮಾತಾಡ್ತಾನೆ ಅಂದ್ರೆ ಯೋಗ್ಯತೆ ಬಗ್ಗೆ ತಾವು ಚಿಂತೆ ಮಾಡಿ. ಈಸ್ ಎಜುಕೇಟೆಡ್, ಅವನಿಗೆ ಎಜುಕೇಟೆಡ್ ಅಂತ ಯಾರ ಅನ್ವಾಗ ಹೇಳ್ತಾರೆ ಅವ್ರಿಗೆ. ಮಾತಾಡುವಂತ ಮಾತಿನ ಪರಿಜ್ಞಾನ ಇಲ್ಲ, ಮಾತಾಡೋ ಮೇಲೆ ನಿಗಾ ಇಲ್ಲ, ನಾಲ್ಗೆ ಮೇಲೆ ಹಿಡ್ತಾ ಇಲ್ಲ. ಇಂಥವ್ರಿಗೆ ನಾವು ಏನ್ ಮಾಡಬೇಕು, ಏನ್ ಪನಿಷ್ಮೆಂಟ್ ಕೊಟ್ಟರು ತಪ್ಪು. ಇದಕ್ಕೆ ನಾಟ್ ಓನ್ಲಿ ಸರ್ಕಾರ, ನಮ್ಮ ರಾಜ್ಯದ ಜನತೆ ಕೂಡ, ಕನ್ನಡ ಅಭಿಮಾನಿಗಳು, ರಾಜ್ಕುಮಾರ್ ಅಭಿಮಾನಿಗಳು, ರಾಜ್ಕುಮಾರ್ ಬಗ್ಗೆ ಮಾತಾಡುವಂತ ಯೋಗ್ಯತೆ ಕೂಡ ಇಲ್ಲದಂತ ವ್ಯಕ್ತಿಗೆ ಅವ್ರು ಏನ್ ಮಾಡೋದು ತಪ್ಪಾಗೋದು. ನಾನಂತೂ ಬಹಿರಂಗವಾಗಿ ಸಿಕ್ಕರೆ ಅವ್ನ ಎದುರುಗಡೆ ನಿಂತ್ಕೊಂಡ್ರೆ ನಾನು ಮಾತಾಡ್ತೀನಿ, 4-5 ಮಾತಾಡ್ತೀನಿ ಅವ್ರಿಗೆ. ನಾನು ಸಿಕ್ಕಾಗ ಮಾತಾಡಿದ್ದೀನಿ, ನಾಲ್ಗೆ ಹಿಡ್ತಾ ಇಟ್ಕೊಂಡು ಮಾತಾಡೋ ಮುಂಚೆ ಅಂತೇಳಿ. ಅದು ಹೋಗಿ ರಾಜ್ಕುಮಾರ್ ಅಂತ ದೇವ್ರು ಅಂತ ಮಾತಾಡ್ತಾನಂದ್ರೆ ನಾವೆಲ್ಲ ಸುಮ್ಮನೆ ಕನ್ನಡಿಗರು ನಾವು. ನೀವೇ ಯೋಚನೆ ಮಾಡಿ, ನೀವೇನ್ ಮಾಡ್ಬೇಕು ಅಂತ ಡಿಸೈಡ್ ಮಾಡಿದ್ರೆ ಅವನಿಗೆ ಪ್ರೊಜೆಕ್ಟ್ ಮಾಡಿ, ಮೆರವಣಿಗೆ ಮಾಡಿ, ಅವನು ವೈಭವಪೂರ್ಣ ಮಾಡ್ಬಿಟ್ಟು ವೈಭವಿಕತೆ ಮಾಡ್ಬೇಕು ಅವನಿಗೆ. ಯಾಕಂದ್ರೆ ಈ ರೀತಿ ಯಾವ ಹಾರ ಹಾಕೋರು, ಹೂವಿನ ಹಾರ ಹಾಕ್ಬಿಡ್ದು, ಇನ್ನು ಹೇಳ್ತಾರೆ ನಾ ಬಾಯ ಬರಲ್ಲ ಕೆಟ್ಟ ಭಾಷೆ ಅಂತ ಹಾರ ಹಾಕ್ಬಿಟ್ಟು ಮೆರವಣಿಗೆ ಮಾಡ್ಬೇಕು, ಕತ್ತೆ ಮೇಲೆ ಕೂರ್ತಿ ಮಾಡುವಂತ ಕೆಲಸ ಕನ್ನಡಿಗರು ಮಾಡ್ತಾರೆ. ಕನ್ನಡಿಗರು ಶಾಂತಿ ಪ್ರಿಯರು, ಅವ್ರಿಗೆ ಮನಸ್ಸು ಕದಲಂತ ಕೆಲಸ, ಶಾಂತಿಯನ್ನು ಕದಲಂತ ಕೆಲಸ ಯಾರೇ ಮಾಡಿ. ಅದು ಮುಖ್ಯವಾಗಿ ರಾಜ್ಕುಮಾರ್ ಬಗ್ಗೆ ಮಾತಾಡುವಂತ ಯೋಗ್ಯತೆ ಅವ್ನಿಗಿಲ್ಲ. ಅಂತ ಏನ್ ಮಾಡಿದ್ರು ಕಡಿಮೆನೆ ಅಂತ ಹೇಳಕ್ ಇಷ್ಟಪಡ್ತೀನಮ್ಮ. ಎಸ್ ಸರ್, ಥ್ಯಾಂಕ್ ಯು ಸರ್. ಅಶ್ವವೇಗ ನ್ಯೂಸ್ ಜೊತೆ ಮಾತನಾಡಿದ್ದಕ್ಕೆ.